ಚಿನ್ನ ಕೊಳ್ಳೋರಿಗೆ ಗುಡ್ ನ್ಯೂಸ್. ಚಿನ್ನದ ಬೆಲೆ ನಿಯಮಿತವಾಗಿ ಇಳಿಕೆ ಆಗ್ತಾ ಇದೆ. ದೇಸಿ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ 10 ಗ್ರಾಮ್ಗೆ 1,46,000 ರೂಪಾಯಿ ಆಗಿದೆ. ಅಂದರೆ ಈ ನರೇಂದ್ರ ಮೋದಿ ಏನು ಚಿನ್ನವನ್ನು ಖರೀದಿ ಮಾಡಬೇಡಿ ಅಂತ ಹೇಳಿದ್ರು, ಕಡಿಮೆ ಖರೀದಿ ಮಾಡಿ ಅಂತ ಹೇಳಿದ್ರು, ಅದಾದ ನಂತರ ಜನ ಚಿನ್ನದ ಅಂಗಡಿಗಳಿಗೆ ಹೋಗೋದನ್ನು ಸ್ವಲ್ಪ ಕಡಿಮೆ ಮಾಡಿದರು. ಚಿನ್ನದ ಬೆಲೆ ಇಳಿಕೆ ಆಗೋದಕ್ಕೆ ಈಗ ಶುರುವಾಗ್ತಿದ್ದಾಗೆ ಮತ್ತೆ ಚಿನ್ನದ ಅಂಗಡಿಗಳ ಕಡೆ ಲಗ್ಗೆ ಇಡುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಚಿನ್ನದ ಬೆಲೆ ಇನ್ನೂ ಕೆಲವು ದಿನಗಳವರೆಗೆ ಕಮ್ಮಿ ಇರುತ್ತೆ ಅನ್ನುವಂಥದ್ದನ್ನು ಮಾರುಕಟ್ಟೆಯ ಅಂದಾಜು ಹೇಳ್ತಾ ಇದೆ. ಅಂದರೆ ಈ ದೊಡ್ಡ ದೊಡ್ಡ ಆಭರಣ ವ್ಯಾಪಾರಿಗಳು ಇನ್ನೂ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದಾರೆ, ಸ್ಟಾಕನ್ನು ಸ್ವಲ್ಪ ಜಾಸ್ತಿ ಮಟ್ಟಿಗೆ ಮಾಡ್ಕೋತಾ ಇದ್ದಾರೆ. ಯಾಕೆಂದರೆ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಇಳಿಕೆ ಆದರೂ ಕೂಡ ಜನ ಭಾಳಷ್ಟು ಬಂದು ಚಿನ್ನವನ್ನು ತಗೊಳ್ಳೋದು ಕಾಣಿಸ್ತಾ ಇಲ್ಲ. ಮಳೆಗಾಲ ಸಮೀಪ ಆಗ್ತಿದೆ, ಮದುವೆ ಸೀಸನ್ಗಳು ಮುಗಿದು ಹೋಗಿದ್ದಾವೆ. ಈಗ ಚಿನ್ನದ ಬೆಲೆ ಇಳಿಕೆ ಸಾಮಾನ್ಯ ಅಂತ ಅನ್ನಿಸ್ತಾ ಇದೆ. ಜಗತ್ತಲ್ಲೇ 2ನೇ ಅತ್ಯಂತ ಹೆಚ್ಚು ಚಿನ್ನವನ್ನು ಬಳಸುವಂಥ ದೇಶ ಭಾರತ, ಖರೀದಿ ಮಾಡುವಂಥ ದೇಶ ಭಾರತ. ಇಲ್ಲಿ ಜನ ಅತ್ಯಂತ ಹೆಚ್ಚು ಚಿನ್ನವನ್ನು ಖರೀದಿ ಮಾಡ್ತಾರೆ. ಆದರೆ ವಿದೇಶಿ ವಿನಿಮಯಕ್ಕೋಸ್ಕರ, ಫಾರಿನ್ ಎಕ್ಸ್ಚೇಂಜ್ಗೋಸ್ಕರ ಕಚ್ಚಾ ತೈಲದ ಬೆಲೆ ಹೆಚ್ಚಾಗಿರೋದ್ರಿಂದ ಅದರ ಲೋಡನ್ನು ಕಮ್ಮಿ ಮಾಡೋದಕ್ಕೆ ಕಚ್ಚಾ ತೈಲಕ್ಕೋಸ್ಕರ ಹೆಚ್ಚಿನ ಹಣವನ್ನು ಭಾರತ ವಿದೇಶಿ ವಿನಿಮಯವನ್ನು ತೊಡಗಿಸ್ಬೇಕಾಗಿದ್ದರಿಂದ ಚಿನ್ನವನ್ನು ಕಮ್ಮಿ ಖರೀದಿ ಮಾಡಿ, ಇದು ಭಾರತಕ್ಕೆ ಹೊರೆ ಆಗುತ್ತೆ ಅಂತ ಮೋದಿ ಹೇಳಿದರು. ಈಗ ಚಿನ್ನದ ಖರೀದಿ ಕಡಿಮೆ ಆಗಿದೆ. ಇನ್ನು ಯುದ್ಧಗಳು ಕೂಡ, ಅಂದರೆ ಸ್ವಲ್ಪ ದಿನದ ಮಟ್ಟಿಗೆ ಈ ಜಾಗತಿಕ ಯುದ್ಧ ಅಮೆರಿಕ ಇರಾನ್ ಮೇಲೆ ದಾಳಿಯನ್ನು ನಿಲ್ಲಿಸಿತ್ತು, ಮತ್ತೆ ಈಗ ಶುರು ಮಾಡಿದೆ. ಆದರೆ ಅದರ ಪರಿಣಾಮಗಳು ತೀವ್ರವಾಗಿ ಆಗದೇ ಇದ್ದರೂ ಕೂಡ ಸ್ವಲ್ಪ ಮಟ್ಟಿಗಂತೂ ಅದರ ಪರಿಣಾಮ ಇದ್ದೇ ಇರುತ್ತೆ. ಸೊ ಹಾಗಾಗಿ ಚಿನ್ನದ ಬೆಲೆಗಳು ಸ್ವಲ್ಪ ದಿನದ ಮಟ್ಟಿಗಂತೂ ಕಡಿಮೆಯಾಗಿರ್ತವೆ. ಹಾಗಾಗಿ ಗ್ರಾಹಕರು ಚಿನ್ನ ಖರೀದಿ ಮಾಡೋದಕ್ಕೆ ಇದು ಸರಿಯಾದ ಸಮಯ. ಇನ್ನು ಏರಿಕೆ ಅಂತೂ ಸದ್ಯಕ್ಕೆ ಆಗೋದಿಲ್ಲ. ಏರಿಕೆ ಆದರೆ ಸ್ವಲ್ಪ ದಿನಗಳಾದಮೇಲೆ ಏನಾದರೂ ಸ್ವಲ್ಪ ಉಳಿತಾಯ ಮಾಡೋದಿದ್ರೆ ಈಗಲೇ ಚಿನ್ನ ಖರೀದಿ ಮಾಡೋದು ಒಳ್ಳೆಯದು ಅಂತ ಚಿನ್ನದ ಮಾರ್ಕೆಟ್ ಹೇಳ್ತಾ ಇರುವಂಥ ಸುದ್ದಿ. ಎಷ್ಟೋ ಜನ ಹೇಳ್ತಾ ಇರ್ತೀರಾ, ಸರ್ ನಾನು ಸಣ್ಣ ಆಗ್ಬೇಕು ಅಂತ. ಸಣ್ಣ ಆಗೋದು ಒಂದೇ ಅಲ್ಲ, ಸಣ್ಣ ಆಗೋದ್ ಜೊತೆಗೆ ಹೆಲ್ತ್ನು ಸಮೇತ ಆರೋಗ್ಯವಾಗಿರ್ಬೇಕು. ಅಂದ್ರೆ ಕೈಕಾಲು ನೋವು ಇರ್ಬೋದು, ಸುಸ್ತಿರ್ಬೋದು, ನಿಶಕ್ತಿ ಇರ್ಬೋದು, PCOD ಪ್ರಾಬ್ಲಮ್ ಇರ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಎಲ್ಲನೂ ಕಂಟ್ರೋಲ್ ಮಾಡ್ಕೊಂಡು ಸಣ್ಣ ಆಗೋದಿದೆಯಲ್ಲ ಆರೋಗ್ಯಕರವಾಗಿ, ಅದು ಜೀನಿ ಸ್ಲಿಮ್ ಇಂದ ಮಾತ್ರ ಸಾಧ್ಯ. ನಮ್ಮ ಜೀನಿ ಸ್ಲಿಮ್ ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಸಣ್ಣನೂ ಆಗ್ತೀರಾ, PCOD ಪ್ರಾಬ್ಲಮ್ನು ಕಂಟ್ರೋಲ್ ಮಾಡ್ಕೊಳ್ತೀರಾ.